ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಆಗಲಿ. ಮತ್ತೊಂದು ಆವರ್ತಿ ಈ ರೀತಿಯಾಗಿ ನಿಮ್ಮನ್ನು ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡುತ್ತಾ ಇದ್ದೇನೆ. ಶೀಘ್ರವಾಗಿ ನಾವೆಲ್ಲರೂ ಸೇರಿ ದೇವರನ್ನು ಆರಾಧಿಸುವಂತ ಒಂದು ಸುಸಂದರ್ಭವನ್ನು ಕರ್ತನು ಬೇಗ ನಮ್ಮೆಲ್ಲರ ಜೀವನದಲ್ಲಿ ನಮಗೆ ತರುತ್ತಾನೆಂಬುದಾಗಿ ನಾನು ದೇವರಲ್ಲಿ ವಿಶ್ವಾಸ ಇಡುತ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಬನ್ನಿ, ಇವತ್ತು ಭಾನುವಾರ ದಿನ ಆಮೇಲೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸಿ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯವನ್ನು ಧ್ಯಾನಿಸುವವನು ಆಮೇನ್ ಅವನು ಎಷ್ಟೋ ಭಾಗ್ಯವಂತನೆಂಬುದಾಗಿ. ಹಲ್ಲೆಲೂಯಾ. ಸೊ ದೇವರ ವಾಕ್ಯವನ್ನು ಧ್ಯಾನಿಸಿ ಅದನ್ನ ನಾವು ದೇವರ ವಾಗ್ದಾನಗಳನ್ನು ಹೊಂದಿಕೊಳ್ಳುವಂಥದ್ದು, ದೇವರ ಸ್ವರವನ್ನ, ದೇವರ ವಾಕ್ಯವನ್ನು ಧ್ಯಾನ ಮಾಡುವುದರ ಮೂಲಕವಾಗಿ ಕೇಳಿಸಿಕೊಳ್ಳುವುದಿದೆಯಲ್ಲ, ಅದು ನಮ್ಮ ಜೀವನದಲ್ಲಿ ನಿಶ್ಚಯವಾಗಿ ದೊಡ್ಡ ಆಶೀರ್ವಾದಗಳನ್ನು ತರುವಂತದ್ದಾಗಿದೆ. ಹಲ್ಲೆಲೂಯಾ. ಸೊ ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಹಾಗಾದ್ರೆ ಬನ್ನಿ, ಈ ಸಮಯದಲ್ಲಿ ನಾವು ಒಂದು ವಿಶೇಷವಾಗಿರುವಂತಹ ಒಂದು ದೇವರ ವಾಕ್ಯಗಳನ್ನು ನಾವು ಓದಿಕೊಂಡು ಧ್ಯಾನ ಮಾಡಿಕೊಳ್ಳೋಣ. ಇವತ್ತು ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 23ನೇ ವಚನದಿಂದ ನಾನು ನಿಮಗೋಸ್ಕರವಾಗಿ ಕೆಲವೊಂದು ವಾಕ್ಯಗಳನ್ನು ಓದ್ತಾ ಇದ್ದೇನೆ. ದಯವಿಟ್ಟು ಬನ್ನಿ, ನಮ್ಮೆಲ್ಲರಿಗೋಸ್ಕರವಾಗಿ ನಾನು ವಾಕ್ಯಗಳನ್ನು ಓದ್ತಾ ಇದ್ದೇನೆ. ನೀವು ಕೂಡ ಸತ್ಯವೇದಿರುವುದಾದರೆ ನನ್ನೊಂದಿಗೆ ಆ ವಾಕ್ಯಗಳನ್ನು ಗಮನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 23ನೇ ವಚನದಿಂದ ಓದುತ್ತಾ ಇದ್ದೇನೆ. ಆತನು, ಅಂದರೆ ಯೇಸು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲೋಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿ ಹೋಯಿತು. ಆದರೆ ಆತನು ನಿದ್ರೆ ಹತ್ತಿ ಮಲಗಿದ್ದನು. ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲವೂ ಶಾಂತವಾಯಿತು. ಆ ಜನರು ಬೆರಗಾಗಿ, ಈತನು ಎಂಥವನಾಗಿರಬಹುದು, ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಅಂದರು. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಈ ವಾಕ್ಯದಲ್ಲಿ ನಾವು ಅನೇಕ ವಿಷಯಗಳನ್ನು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ಹಲ್ಲೆಲೂಯಾ. ದೇವರು ಈ ವಾಕ್ಯಗಳ ಮೂಲಕವಾಗಿ ನೀವು ಸೂಕ್ಷ್ಮವಾಗಿ ನನ್ನೊಂದಿಗೆ ಇದ್ದು ಈ ವಾಕ್ಯಗಳನ್ನು ಕೇಳುವುದಾದರೆ ನಾನು ದೇವರಲ್ಲಿ ವಿಶ್ವಾಸ ಇಡುತ್ತಾ ಇದ್ದೇನೆ. ದೇವರು ನಿಶ್ಚಯವಾಗಿ ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಸೊ ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಈ ಸಮಯದಲ್ಲಿ ಬನ್ನಿ, ಹಾಗಾದ್ರೆ ಆ ವಾಕ್ಯವನ್ನು ನಾನು ಓದ್ತಾ ಇದ್ದೇನೆ. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲೋಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿ ಹೋಯಿತು. ಆದರೆ ಆತನು ನಿದ್ರೆ ಹತ್ತಿ ಮಲಗಿದ್ದನು ಎಂಬುದಾಗಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಗಮನಿಸಿದ್ರೆ ಇಲ್ಲಿ ಶಿಷ್ಯರು, ಯೇಸು ಸ್ವಾಮಿ ಮತ್ತೆ ಶಿಷ್ಯರು ಒಂದು ಸ್ಥಳಕ್ಕೆ ಹೋಗಬೇಕೆಂಬುದಾಗಿ ಅವರೆಲ್ಲರೂ ಕೂಡ ತೀರ್ಮಾನಿಸಿ ಸಮುದ್ರದ ಒಳಗಡೆ ಅವರು ಹೋಗ್ತಾ ಇದ್ದಾರೆ. ದೋಣಿಯಲ್ಲಿ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ದೋಣಿ ಸಮುದ್ರದ ಮಧ್ಯಭಾಗಕ್ಕೆ ಬಂದಂತ ಒಂದು ವೇಳೆಯಲ್ಲಿ ಯೇಸು ಸ್ವಾಮಿಗೆ ಅವರು ಆಲ್ರೆಡಿ ಸೇವೆ ಮಾಡಿದ್ರಿಂದ ಅವರು ನಿದ್ರೆಗೆ ಜಾರಿದ್ದಾರೆ, ನಿದ್ರೆ ಮಾಡ್ತಾ ಇದ್ದಾರೆ. ಇಲ್ಲಿರುವ ಸನ್ನಿವೇಶ ನೀವು ಗಮನಿಸಿದರೆ 24ನೇ ವಚನ ಓದುತ್ತೇವೆ. ಏನಂತ ಹೇಳ್ತಂದ್ರೆ, ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲೋಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿ ಹೋಯಿತು. ಆದರೆ ಗಮನಿಸಿ, ಅಲ್ಲಿ ದೊಡ್ಡ ಒಂದು ಅನಾಹುತ ನಡೀತಾ ಇದೆ. ಸಮುದ್ರವು ಅಲ್ಲೋಕಲ್ಲೋಲವಾಗುತ್ತಾ ಇದೆ. ದೋಣಿಗಳು ತೆರೆಗಳಿಂದ ಮುಚ್ಚಿ ಹೋಗುತ್ತಾ ಇದೆ. ಯೇಸು ಆದರೆ ನಿದ್ರೆ ಮಾಡುತ್ತಾ ಇದ್ದಾನೆ. ಕೆಲವೊಂದು ಸಾರಿ ನಮ್ಮ ಜೀವನದಲ್ಲೂ ಕೂಡ ಹಾಗೆ ಅನಿಸುತ್ತದಲ್ವಾ? ದೊಡ್ಡ ಗಂಡಾಂತರದಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿರುವಾಗ ಯೇಸು ನಮ್ಮ ಕುರಿತು ನಿದ್ದೆ ಮಾಡ್ತಾ ಇದ್ದಾನ ಎಂಬುದಾಗಿ ನೆನೆಸುವಂತ ಅನುಭವಗಳು ನಮ್ಗೆ ಉಂಟಾಗಿದೆ ಅಲ್ವಾ? ಇಲ್ಲಿ ಕೂಡ ಗಮನಿಸಿ, ಅವರು ಸಮುದ್ರವು ಅಲ್ಲೋಕಲ್ಲೋಲವಾಗಿದೆ. ಅಲೆಗಳ ಮೇಲೆ ಅಲೆಗಳು ಬಂದು ಅವರ ದೋಣಿಗೆ ಹೊಡೆಯುತ್ತಾ ಇದೆ. ಯಾರು ಕೂಡ ಕಾಪಾಡಲಿಕ್ಕೆ ಅವರ ಬಳಿಯಲ್ಲಿ ಇಲ್ಲ. ಇವರ ಗುರು ಆಗಿರುವಂತ ಯೇಸು ನಿದ್ರೆ ಮಾಡುತ್ತಾ ಇದ್ದಾರೆ. ಇವರಿಗೆ ಬಹಳ ಆತಂಕವಾಗಿರುವಂತ ವಿಚಾರ ಏನು ಅಂತಂತ ಹೇಳಿದ್ರೆ, ಬಹಳ ಗಂಡಾಂತರ ಉಂಟಾಗಿದೆ. ಗಮನಿಸಿ, ಅಲ್ಲಿ ಸಮುದ್ರವು ಅಲ್ಲೋಕಲ್ಲೋಲವಾಗಿದೆ. ದೋಣಿಗಳಿಗೆ ಆ ತೆರೆಗಳಿಂದ ಮುಚ್ಚಲ್ಪಡುತ್ತಾ ಇದೆ. ಒಂದು ಅಲೆ ಆದ್ಮೇಲೆ ಇನ್ನೊಂದು ಅಲೆ, ಒಂದು ಅಲೆ ಆದ್ಮೇಲೆ ಇನ್ನೊಂದು ಅಲೆ ಬಂದು ಅವರ ದೋಣಿಗೆ ಹೊಡೆಯುತ್ತಾ ಇದೆ.
ಒಂದು ವೇಳೆ ನಮ್ಮ ಜೀವನದಲ್ಲೂ ಕೂಡ ಇವತ್ತು ಒಂದಾದ್ಮೇಲೆ ಒಂದು ಬಂದು ಈ ಬದುಕೆಂಬ ದೋಣಿಗೆ ಒಡೆಯುತ್ತಾ ಇದೆಯಾ? ಕೆಲವೊಂದು ಸಾರಿ ಹಾಗೆ ನಾವು ಫೀಲ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಜೀವನದಲ್ಲೂ ಕೂಡ ಹಾಗೆ ಓದ್ಬೇಕನ್ನೋ ಅನುಭವಗಳು ಉಂಟಾಗುತ್ತದೆ. ಒಂದು ಸಮಸ್ಯೆ ಆದ್ಮೇಲೆ ಇನ್ನೊಂದು ಬಂದು ನಮ್ಮ ಬದುಕೆಂಬ ದೋಣಿಗೆ ಒಡೆಯುವಾಗ ಎಲ್ಲಿ ಇದು ನಾಶ ಆಗುತ್ತದೆ ಎಂಬಂತ ತವಕದಲ್ಲಿ, ಆತಂಕದಲ್ಲಿ ನಾವು ಬಾಳ್ತಾ ಇದ್ದೇವಾ? ಇದರೊಂದಿಗೆ ಇದು ಅಲೆಗಳು ಬಂದು ದೋಣಿಗೆ ಅಪ್ಪಳಿಸುತ್ತಿರುವಂತ ಒಂದು ವೇಳೆ ಆ ಒಂದು ಸಮಯ ಇರೋದಾಗಿದ್ರೆ ಇದರ ಪಕ್ಕದಲ್ಲಿ ಸಹಾಯಕನಾಗಿರುವಂತ ಯೇಸು ನಿದ್ರೆ ಮಾಡ್ತಾ ಇದ್ದಾನೆಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ದೇವಮಗುವೆ, ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಜೀವನಕ್ಕೆ ಇವತ್ತು ನಿಮ್ಮ ಬಾಳೆಂಬ ದೋಣಿಗೆ ಅನೇಕ ಅಲೆಗಳು ಎಂಬಂತ ಕಷ್ಟಗಳು, ಒಂದು ವೇಳೆ ಸಾಲದ ಅಲೆಗಳು ಬಂದು ಹೊಡೆಯುತ್ತಾ ಇದೆಯಾ? ಆ ಅನಾರೋಗ್ಯದ ಅಲೆಗಳು ಬಂದು ನಿನ್ನ ಬಾಳೆಂಬ ದೋಣಿಗೆ ಒಡೆದು ಅಪ್ಪಳಿಸಿ ಮುಳುಗಿಸುತ್ತಾ ಇದೆಯಾ? ಅಥವಾ ಒಂದಾದ್ಮೇಲೆ ಒಂದು ಸಮಸ್ಯೆ, ವ್ಯವಸಾಯದಲ್ಲಿ ನಷ್ಟ ಉಂಟಾಗಿ ಆ ಒಂದು ಅಲೆ ಬಂದು ನಿನ್ನ ಬದುಕೆಂಬ ದೋಣಿಗೆ ಒಡೆದು ಮುಳುಗಿಸುವ ರೀತಿಯಲ್ಲಿ ಕಾಣ್ತಾ ಇದೆ ನಿನಗೆ. ಇದೆಲ್ಲ ನಡೆಯುತ್ತಿರುವ ವೇಳೆಯಲ್ಲಿ ಯೇಸು ಆಮೇಲೆ ನಿದ್ದೆ ಮಾಡ್ತಾ ಇರುವುದಾಗಿ ನಿಮಗೆ ಕಾಣ್ತಾ ಇದೆಯಾ? ದೇವ ಮಗುವೆ, ಈ ವಾಕ್ಯದಲ್ಲಿ ಗಮನಿಸಿ ಮುಂದೆ ಏನಾಗುತ್ತದೆ ಎಂಬುದಾಗಿ. ಅವರು ಹತ್ತಿರ ಬಂದು ಆತನನ್ನು ಗಮನಿಸಿ ಎಬ್ಬಿಸಿ, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲು ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೊಳ್ಳುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು, ಸಮುದ್ರವನ್ನು ಗದರಿಸಿದನೆಂಬುದಾಗಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಇಡೀ ಸಮುದ್ರ ಅಲ್ಲಕಲ್ಲೋಲವಾಗಿ ಅವರ ಮೇಲೆ ಬಂದು ಬೀಳುತ್ತಿರುವಂತಹ ಒಂದು ಅನುಭವ ಅವರಿಗೆ ಉಂಟಾಗುತ್ತಾ ಇದೆ. ದಿಢೀರ್ನೆ ಅವರು ಬಂದು ಯೇಸುವನ್ನು ಎಬ್ಬಿಸುತ್ತಾ ಇದ್ದಾರೆ. ಯೇಸುವೇ ನಮ್ಮನ್ನ ಕಾಪಾಡು. ಅಲ್ಲಿ ಗಮನಿಸಿ, ಅಲ್ಲಿ ಹೇಳ್ತಾ ಇದ್ದಾರೆ, ಸ್ವಾಮಿ ಕಾಪಾಡು ಎಂಬುದಾಗಿ. ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಅವರು ಮೊದಲು ಯೇಸುವರ ಬಳಿಗೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವ ಮಗುವೆ, ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಚಾರ ಏನಂದ್ರೆ, ಆಮೇನ್, ಇವರ ದೋಣಿಯಲ್ಲಿ ಯೇಸು ಕರ್ತನು ಇದ್ದಾನೆ. ಅದೇ ಬಹಳ ಮುಖ್ಯವಾಗಿರುವಂತ ವಿಚಾರ. ಹಲ್ಲೆಲೂಯಾ. ದೇವ ಮಗುವೆ, ಸೃಷ್ಟಿಕರ್ತನೆ ಅವರ ದೋಣಿ ಒಳಗಡೆ ಇರುವಂತದ್ದು ನಿಶ್ಚಯವಾಗಿ ಭಾಗ್ಯಕರವಾಗಿರುವಂತಹ ಒಂದು ವಿಚಾರವಾಗಿದೆ. ಹಲ್ಲೆಲೂಯಾ. ಈ ಅವರ ಇಡೀ ಸಮುದ್ರವೇ ಅಲ್ಲಕಲ್ಲೋಲವಾಗಿ ತೆರೆಗಳು ಅಂದ್ರೆ ಅಲೆಗಳು ದೊಡ್ಡ ಗಾತ್ರದೋಪಾದಲ್ಲಿ ಬಂದು ದೋಣಿಗೆ ಒಡೆಯುತ್ತಿರುವಂತಹ ಒಂದು ಅನುಭವ, ಸಾಯುತ್ತೇವೆ ಎಂಬಂತ ಆ ಆತಂಕದಲ್ಲಿ ಇದ್ದಂತ ಇವರುಗಳು ಬಂದು ಯೇಸುವಿನ ಬಳಿಗೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಅವರು ಯೇಸುವನ್ನ ಕರೀತಾ ಇದ್ದಾರೆ. ಆಮೇನ್. ನಿನ್ನ ಸಂಕಷ್ಟದ ಸಮಯದಲ್ಲಿ ಆಮೇನ್ ನಾವು ಓಡಿ ಹೋಗ್ಬೇಕಾಗಿರುವಂತ ಒಂದು ವ್ಯಕ್ತಿ ಯಾರಂದ್ರೆ ಸೃಷ್ಟಿಕರ್ತನು. ಇವರ ದೋಣಿ ಒಳಗಡೆ ಸೃಷ್ಟಿಕರ್ತನು ಇದ್ದಾನೆ. ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೆ ನಿಮಗೆ, ನಿನ್ನ ಬಾಳೆಂಬ ದೋಣಿಯಲ್ಲಿ ಇವತ್ತು ಯಾರಿದ್ದಾರೆ? ಸೃಷ್ಟಿಕರ್ತನಿದ್ದಾನ? ಚೆನ್ನಾಗಿ ಕೇಳಿಸ್ಕೊಳ್ಳಿ. ಸೃಷ್ಟಿಕರ್ತನು ನಿನ್ನ ಬಾಳೆಂಬ ದೋಣಿಯಲ್ಲಿ ಇದ್ದಾನ, ಅಥವಾ ಸೃಷ್ಟಿಯ ವಸ್ತುಗಳು ಇದಾವ? ಆಮೇಲೆ ಅಥವಾ ಸೃಷ್ಟಿಸಲ್ಪಟ್ಟ ವ್ಯಕ್ತಿಗಳು ನಿನ್ನ ಬಾಳಲಿದ್ದಾರೆ? ಇವರ ದೋಣಿಯ ಒಳಗಡೆ, ಶಿಷ್ಯರ ದೋಣಿಯ ಒಳಗಡೆ ಸೃಷ್ಟಿಸಲ್ಪಟ್ಟಂತ ವಸ್ತುಗಳನ್ನಲ್ಲ, ಸೃಷ್ಟಿಕರ್ತನನ್ನೇ ಅವರ ದೋಣಿಯಲ್ಲಿ ಇರುವುದಕ್ಕಾಗಿ ಅವರು ರಕ್ಷಿಸಲ್ಪಡುವುದನ್ನು ನಾವು ಕಾಣ್ತಾ ಇದ್ದೇವೆ. ನಾನಿವತ್ತು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೇನೆ. ಅನೇಕ ಅಲೆಗಳೆಂಬಂತ ಗಂಡಾಂತರಗಳು ನಿಮ್ಮ ಬಾಳಿಗೆ ಬಂದು ಒಡೆಯುತ್ತಿರುವಂತ ಒಂದು ವೇಳೆ ಇವರು ಹೇಳುತ್ತಿರುವ ಹಾಗೆ ನಾವು ನಾಶವಾಗ್ಬಿಡ್ತೇವೆ ಎಂಬುದಾಗಿರುವಂತ ಅನುಭವ ನಿಮ್ಗೆ ಉಂಟಾಗ್ತಾ ಇದೆಯಾ? ಹಾಗಾದ್ರೆ ಆಮೇಲೆ ಇವರು ಮೊದಲನೇದಾಗಿ ಮಾಡಿದಂತ ಒಂದು ಕೆಲಸ ಏನಂದ್ರೆ, ಹೋಗಿ ಯೇಸುವನ್ನ ಕರೀತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ದೇವ ಮಗುವೆ, ಆಮೇನ್, ನಾನು ಕಳೆದ ಸಂದೇಶದಲ್ಲಿ ಮುಟ್ಟಿಗೆ ಹೇಳಿದ್ದೆ. ಆಮೇನ್, ಆ ಸಂದೇಶವನ್ನು ನೀವು ಕೇಳಿ ನನಗೆ ತಿರುಗಿ ದಯವಿಟ್ಟು ಹೋಗಿ ಆ ವಾಕ್ಯಗಳನ್ನು ಕೇಳಬೇಕು ನೀವು. ಆಮೇನ್, ಕೀರ್ತನೆ 50:15 ಸ್ವಾಮಿ ಹೇಳ್ತಾರೆ, ದೇವರು ಹೀಗನ್ನುತ್ತಾರೆ, ಆಪತ್ಕಾಲಗಳಲ್ಲಿ ನನ್ನನ್ನು ಕರೆಯಿರಿ, ನಾನು ನಿಮಗೆ ಸಹಾಯ ಮಾಡುವೆನು, ಆಗ ನನ್ನನ್ನು ಸನ್ಮಾನಿಸುವಿರಿ. ಶಿಷ್ಯರು ಹೇಳ್ತಾ ಇದ್ದಾರೆ, ಶಿಷ್ಯರು ಯೇಸುವಿನ ಬಳಿಗೆ ಓಡೋಗ್ತಾ ಇದ್ದಾರೆ. ಅಂತ ಸಂದಿಗ್ಧವಾಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಆಮೇಲೆ ಅವರು ಯೇಸುವಿನ ಬಳಿಗೆ ಹೋಗ್ತಾ ಇದ್ದಾರೆ. ದೇವರೇ ಸ್ವತಃ ಹೇಳಿದ್ದಾರೆ,
ಆಮೇಲೆ ದೇವರ ವಾಕ್ಯ ಕೀರ್ತನೆ 50:15 ವಾಕ್ಯ ಹೇಳುತ್ತದೆ, ದೇವರು ಹೀಗನ್ನುತ್ತಾನೆ, ಆಪತ್ಕಾಲಗಳಲ್ಲಿ ನನ್ನನ್ನು ಕರೆಯಿರಿ, ನನಗೆ ಮೊರೆ ಇಡಿರಿ, ನಾನು ನಿಮಗೆ ಸಹಾಯ ಮಾಡುವೆನು, ಆಗ ನೀವು ನನ್ನನ್ನು ಸನ್ಮಾನಿಸುವಿರಿ ಎಂಬುದಾಗಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಆಗಲಿ. ದೇವ ಮಗುವೆ, ಇವತ್ತು ನಾನು ನಿಮಗೊಂದು ಹೇಳ್ತಾ ಇದ್ದೇನೆ, ನಿಮ್ಮ ದೋಣಿಗಳಿಗೆ ಈ ಅನೇಕ ಕಷ್ಟಗಳೆಂಬಂತ, ಸಾಲಗಳೆಂಬಂತ, ನಷ್ಟಗಳೆಂಬಂತ, ಅನಾರೋಗ್ಯ ಎಂಬಂತ, ಬಡ್ಡಿ ಕಟ್ಟಬೇಕಾಗಿರುವಂತ ಅವಸ್ಥೆಗಳೆಂಬಂತ ಅಲೆಗಳು ಬಂದು ನಿನ್ನ ಬದುಕೆಂಬ ದೋಣಿಗೆ ಒಡೆದು ಮುಳುಗಿಸುವಂತ ಒಂದು ವೇಳೆ ನಿನಗುಂಟಾಗಿರುವುದಾದರೆ, ಆಮೇಲೆ ನೀನು ದೇವರ ಬಳಿಗೆ ಓಡಿ ಬಂದು ಕರೀಬೇಕಾಗಿದೆ. ಹಲ್ಲೆಲೂಯಾ. ನಿನ್ನ ಸಂಕಷ್ಟದ ವೇಳೆಯಲ್ಲಿ ನೀನು ಮೊದಲನೇದಾಗಿ ಮಾಡಬೇಕಾದಂತ ವಿಚಾರ, ಸೃಷ್ಟಿಯ ವಸ್ತುಗಳಿಗೆಲ್ಲ, ಸೃಷ್ಟಿಸಲ್ಪಟ್ಟಂತ ವ್ಯಕ್ತಿಗಳಿಗೆಲ್ಲ ಹೋಗ್ಬೇಕಾಗಿರೋದು, ಸೃಷ್ಟಿಕರ್ತನಾಗಿರುವ ಯೇಸುವಿನ ಬಳಿಗೆ ನಾವು ಓಡೋಡಿ ಬಂದು, ದೇವನೇ ನನಗೆ ಸಹಾಯ ಮಾಡಿ ಎಂಬುದಾಗಿ ನಾವು ಕೇಳ್ಕೊಳ್ಳೋದು. ಹಲ್ಲೆಲೂಯಾ. ಶಿಷ್ಯರು ಅದೇ ಮಾಡಿದ್ದು. ನನ್ನ ಪ್ರಶ್ನೆ ಏನಂದ್ರೆ, ಮೊದಲನೇದಾಗಿರುವಂತ ಪ್ರಶ್ನೆ ನಾನು ನಿಮ್ಗೆ ಏನ್ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ದೋಣಿ ಒಳಗಡೆ ಯಾರಿದ್ದಾರೆ? ಆಮೇಲೆ ನೀವು ಯೋಚಿಸಿ ನೋಡಿ. ಆಮೇಲೆ ಸೃಷ್ಟಿಸಲ್ಪಟ್ಟಂತ ವ್ಯಕ್ತಿಗಳ, ಸೃಷ್ಟಿಸಲ್ಪಟ್ಟಂತ ವಸ್ತುಗಳ, ಅಥವಾ ಸೃಷ್ಟಿಕರ್ತನೇ ನಿಮ್ಮ ಬಾಳೆಂಬ ದೋಣಿಯಲ್ಲಿದ್ದಾನ? ಇವರ ದೋಣಿಯಲ್ಲಿ ಸೃಷ್ಟಿಸಲ್ಪಟ್ಟಂತ ಆಮೇಲೆ ವ್ಯಕ್ತಿಗಳಲ್ಲ, ಸೃಷ್ಟಿಸಲ್ಪಟ್ಟಂತ ವಸ್ತುಗಳಲ್ಲ, ಸೃಷ್ಟಿಕರ್ತನೇ ಅವರ ದೋಣಿಯಲ್ಲಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಆಮೇಲೆ ನೆಕ್ಸ್ಟ್ ನಡೆದಂತ ಒಂದು ಘಟನೆ ನಾವು ಓದ್ತೇವೆ. ಅವರು ಬಂದು, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಆತನವರಿಗೆ, ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೊಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು, ಸಮುದ್ರವನ್ನು ಗದರಿಸ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ದೇವ ಮಗುವೆ, ನೀವು ಯೇಸುವನ್ನ ನೀವು ಕರೆಯುವಾಗ, ಹಲ್ಲೆಲೂಯಾ, ನಡೆಯುವಂತ ಅದ್ಭುತವೇ ನಿಶ್ಚಯವಾಗಿ ಹಿಂದೆಂದು ಕಂಡು ಕೇಳಿ ಅರಿಯದೇ ಇರುವಂತ ಒಂದು ಅದ್ಭುತ ಅವರ ಬಾಳಲ್ಲಿ ದೇವರು ಮಾಡುವುದನ್ನು ಕಾಣ್ತಾ ಇದ್ದೇವೆ. ಹಲ್ಲೆಲೂಯಾ. ಹಿಂದೆಂದೂ ಕೂಡ ಅವರಿಗೆ ಅನುಭವಗಳಾಗಿಲ್ಲ. ಅವರಿಗೆ ಯೇಸು ಈ ಅಲ್ಲಕಲ್ಲೋಲವಾಗುತ್ತಿರುವಂತಹ ಸಮುದ್ರವನ್ನ ಎದ್ದು ಗದರಿಸುವುದನ್ನು ಕಾಣ್ತಾ ಇದ್ದೇವೆ. ಹಲ್ಲೆಲೂಯಾ. ಬಹಳ ಮುಖ್ಯವಾಗಿರುವಂತಹ ಒಂದು ವಾಕ್ಯ ನಾನು ನಿಮಗೋಸ್ಕರವಾಗಿ ಓದ್ತಾ ಇದ್ದೀನಿ. ಕೀರ್ತನೆ 65:7 ನಾವು ಈ ವಾಕ್ಯನ ಓದ್ತೀವಿ. ಸಮುದ್ರ ತರಂಗಗಳ ಘೋಷವನ್ನು ತಡೆಯುವವನು, ಜನಾಂಗಗಳ ದೊಬ್ಬಿಯನ್ನು ಶಾಂತಪಡಿಸುವವನು ನೀನೇ ಆಗಿದ್ದಿ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ 65:7 ದೇವರು ಹೇಳ್ತಾನೆ, ಯೆಹೋವನೇ, ನೀನು ಸಮುದ್ರ ತರಂಗಗಳ ಘೋಷವನ್ನು ತಡೆಯುವವನು ನೀನೇ. ಆಮೇಲೆ ಸಮುದ್ರವು ಅಲ್ಲಕಲ್ಲೋಲವಾಗಿ ತರಂಗಗಳ ಮೂಲಕವಾಗಿ ಅಥವಾ ಅಲೆಗಳ ಮೂಲಕವಾಗಿ ಬಂದು ಬಡಿಯುವ ಒಂದು ವೇಳೆಯಲ್ಲಿ ಅವುಗಳನ್ನು ತಡೆಯುವವು ನೀನು ಎಂಬುದಾಗಿ ಬೈಬಲ್ ಹೇಳುತ್ತದೆ. ಹಲ್ಲೆಲೂಯಾ. ಮತ್ತೆ ಯೋಬನ ಪುಸ್ತಕದಲ್ಲಿ 38:11 ಹೇಳುತ್ತದೆ, ಇಲ್ಲಿಯ ತನಕ ಬರಬಹುದು, ಮೀರಿ ಬರಬೇಡ, ನಿನ್ನ ತೆರೆಗಳ ಹೆಮ್ಮೆಗೆ ಇಲ್ಲೇ ತಡೆಯಾಗುವುದು ಎಂದು ಅಪ್ಪಣೆ ಕೊಟ್ಟನು ಎಂಬುದಾಗಿ. ಅಂದ್ರೆ ಸಮುದ್ರದ ಅಲೆಗಳು ಇಲ್ಲಿಗೆ ಮಾತ್ರವೇ ಬರಬೇಕು, ಇದನ್ನು ಮೀರಿ ಬರಬಾರ್ದು ಎಂಬುದಾಗಿ ದೇವರು ಕಟ್ಟಳೆ ಕೊಟ್ಟಿದ್ದಾನಂತೆ. ಯಾರು? ಸೃಷ್ಟಿಕರ್ತನು. ಹಲ್ಲೆಲೂಯಾ. ಅದೇ ಸೃಷ್ಟಿಕರ್ತನು ಇವತ್ತು ಶಿಷ್ಯರ ದೋಣಿ ಒಳಗಡೆ ಇರುವಂಥದ್ದು ಅವರಿಗೆ ಎಷ್ಟೋ ಸಂತೋಷ. ಅವನ ಬಳಿಗೆ ಬಂದು, ಓ ಸ್ವಾಮಿ ನಮ್ಮನ್ನ ಕಾಪಾಡು ಎಂಬುದಾಗಿ ಕರೀತಾ ಇದ್ದಾರೆ. ಅದ್ಭುತ ಏನು ಅಂತ ಹೇಳಿದ್ರೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ಹಿಂದೆಂದು ಕಂಡು ಕೇಳರಿಯದೇ ಇರುವಂತಹ ಅದ್ಭುತ. ಏನದು ಅದ್ಭುತ? ಎದ್ದು ಗಾಳಿಯನ್ನು, ಸಮುದ್ರವನ್ನ ಗದರಿಸಿದನು. ಹಲ್ಲೆಲೂಯಾ. ಆಗ ಎಲ್ಲವೂ ಶಾಂತವಾಯಿತು. ಹಲ್ಲೆಲೂಯಾ. ಶಿಷ್ಯರ ಬಾಳಲ್ಲಿ ಇದೆಂದುವರೆಗೂ ಕಂಡಿರಲಿಲ್ಲ. ಆಮೇಲೆ ಇಂದು ಅಲ್ಲೋಕಲ್ಲೋಲವಾಗಿ ಎದ್ದೇಳುತ್ತಿರುವಂತ ಈ ಸಮಯದಲ್ಲಿ ಯೇಸು ಎದ್ದು ನಿಂತು ಸಮುದ್ರಕ್ಕೆ ಆಜ್ಞಾಪಿಸ್ತಾ ಇದ್ದಾನೆ, ನಿಂತುಕೋ ಎಂಬುದಾಗಿ, ಶಾಂತವಾಗಿ ಎಂಬುದಾಗಿ ಆಜ್ಞಾಪಿಸ್ತಾ ಇದ್ದಾನೆ. ಯಾರಾತನು? ಸೃಷ್ಟಿಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆ ನಡೀತದೋ? ಅವರು ಯೇಸುವಿನ ಬಳಿಗೆ ಬಂದು ಕರೀತಾ ಇದ್ದಾರೆ. ನಾನಿವತ್ತು ಕೇಳ್ತಾ ಇದ್ದೇನೆ, ನಿನ್ನ ಸಮಸ್ಯೆಗಳ ಅಲೆಯೋಪಾದಲ್ಲಿ ಬಂದು ನಿನ್ನ ಮೇಲೆ ಎರಗುವಾಗ ನೀನು ಯಾರನ್ನು ಕರೀತಾ ಇದ್ದೀರಾ? ಯಾರ ಬಳಿಗೆ ಹೋಗಿ ಕರೀತಾ ಇದೀಯಾ? ಸೃಷ್ಟಿಕರ್ತನು ನಿನಗಾಗಿ ಕಾಯ್ತಾ ಇದ್ದಾನೆ. ಸೃಷ್ಟಿಕರ್ತನು ಆಮೇನ್ ಇವತ್ತು ಅವರನ್ನ ಯೇಸು ಸ್ವಾಮಿ ಇಂಥ ಗಲಿಬಿಯ ಮಧ್ಯದಲ್ಲಿ ನಿದ್ರೆ ಮಾಡ್ತಾ ಇದ್ದಾನೆ. ಕಾರಣ ಆಮೇನ್ ಅವರಿಗೆ ಪರಿಸ್ಥಿತಿ ಎಲ್ಲ ಅವ್ರಿಗೆ ಗೊತ್ತಿದೆ. ಶಿಷ್ಯರು ಏನ್ ಮಾಡ್ತಾರೆ ಎಂಬುದಾಗಿರುವಂತ ಆಮೇನ್ ಏನ್ ಮಾಡ್ತಾರೆ ನೋಡೋಣ ಎಂಬುದಾಗಿ ಸ್ವಾಮಿ ಒಂದು ವೇಳೆ ನಿದ್ದೆ ಮಾಡ್ತಾ ಇರಬಹುದು. ಹಲ್ಲೆಲೂಯಾ. ದೇ ಡನ್ ಎ ರೈಟ್ ಥಿಂಗ್ಸ್. ಅವರು ಒಂದು ಒಳ್ಳೆಯ ಕೆಲಸವನ್ನ, ಸರಿಯಾದದ್ದನ್ನ ಮಾಡಿದ್ರು ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರು ಸರಿಯಾದದ್ದನ್ನ ಮಾಡಿದ್ರು. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಅವರು ಬಂದು ಯೇಸುವನ್ನ ಕರೀತಾ ಇದ್ದಾರೆ. ನಡೆದಂತ ಅದ್ಭುತ ಆಮೇಲೆ ಹಿಂದೆಂದು ಕಂಡು ಕೇಳರಿದೇ ಇರುವಂತಹ ಅದ್ಭುತ ನಡೀತದೆ. ಹಲ್ಲೆಲೂಯಾ. ದೇವರನ್ನು ಗಮನಿಸಿ, ನೀನು ಕೂಡ ನಿನ್ನ ಕಷ್ಟದ ವೇಳೆಯಲ್ಲಿ ಯಥಾರ್ಥವಾಗಿ ನೀನು ದೇವರ ಬಳಿಗೆ ಬಂದು ಕರೆಯೋದಾದ್ರೆ ನಿಶ್ಚಯ
ನಿಶ್ಚಯವಾಗಿ ದೇವರು ನೀನು ಕಂಡು ಕೇಳರಿಯದೇ ಇರುವಂತಹ ಅದ್ಭುತ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಸಮುದ್ರವು ಆಮೇಲೆ ಶಾಂತವಾಗುತ್ತದೆ. ನಿನ್ನ ಅಲೆಗಳು ಬಂದು ಅಪ್ಪಳಿಸುವುದನ್ನು ದೇವರು ಕಡಿಮೆ ಅದನ್ನು ಶಾಂತಗೊಳಿಸ್ತಾರೆ. ಹಲ್ಲೆಲೂಯಾ. ಯಾವುದು ನಿನ್ನನ್ನು ನಾಶ ಮಾಡಿಬಿಡ್ತದೋ ಎಂಬುದಾಗಿ ನೀನು ನೆನೆಸ್ತಾ ಇದೆಯೋ ಅದನ್ನು ದೇವರು ನಾಶ ಮಾಡ್ತಾರೆ. ಅಲ್ಲಿ ಚೆನ್ನಾಗಿ ಕೇಳಿಸ್ಕೊಂಡ್ರ, ಯಾವುದು ನಿನ್ನನ್ನು ನಾಶ ಮಾಡಿಬಿಡ್ತದೋ ಎಂಬುದಾಗಿ ನೀನು ನೆನೆಸ್ತಾ ಇದೆಯೋ ಅದನ್ನೇ ದೇವರು ನಾಶಪಡಿಸ್ತಾರೆ, ಅದನ್ನೇ ಶಾಂತಗೊಳಿಸ್ತಾರೆ. ಹಲ್ಲೆಲೂಯಾ. ದೇವ ಮಗುವೆ, ಯಾಕಂದ್ರೆ ಸೃಷ್ಟಿಕರ್ತನಾಗಿರುವ ನನ್ನೇಸುವು ನಂದೋಣಿಯಲ್ಲಿದ್ದಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಆಮೇಲೆ ಈಗ ನಡೆದಂತ ಅದ್ಭುತ ಏನಂದ್ರೆ, ಆಮೇಲೆ ದೇವರು ಗಾಳಿಯನ್ನು ಸಮುದ್ರವನ್ನ ಗದರಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ನಡೆದಿದ್ದದು? ಅವರು ಬಂದು ಕರೆದರು ಎಂಬುದಾಗಿ. ಈ ಸಮಯದಲ್ಲಿ ನಾನು ಇನ್ನೊಂದು ವಿಚಾರ ನಿಮ್ಮೊಟ್ಟಿಗೆ ಹೇಳಿಕೊಳ್ಳಬೇಕಂತ ಇಷ್ಟಪಡ್ತಾ ಇದ್ದೀನಿ. ಇದನ್ನು ಹೇಳ್ತಿರುವಾಗಲೇ ನನಗೆ ಒಂದು ಘಟನೆ ನೆನಪಾಗ್ತಾ ಇದ್ದಾರೆ. ಆಮೇಲೆ ನೀವು ಸುವಾರ್ತೆ ಭಾಗದಲ್ಲಿ ಒಂದು ಓದಿದ್ರೆ, ಯೇಸು ಸ್ವಾಮಿ ಎರಿಕೋ ಎಂಬಂತ ಒಂದು ಪಟ್ಟಣವನ್ನ ಸಂಧಿಸಿ ಆ ಪಟ್ಟಣ ಬಿಟ್ಟು ಹೊರಗೆ ಬರುತ್ತಿರುವಾಗ, ಚೆನ್ನಾಗಿ ಯೋಚನೆ ಮಾಡಬೇಕು. ಆಮೇಲೆ ಎರಿಕೋ ಎಂಬಂತ ಪಟ್ಟಣದ ಒಳಗಡೆ ದೇವರು ಹೋಗಿ ಮತ್ತೆ ಪಟ್ಟಣವನ್ನು ಬಿಟ್ಟು ಬರುತ್ತಿರುವಾಗ ಅಲ್ಲಿ ಇಬ್ಬರು ಕುರುಡರು ಇರ್ತಾರೆ. ಅವರು ಯೇಸುವನ್ನ ಕರೆಯುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಯೇಸುವಿನಿಂದ ಸಾವಿರಾರು ಜನ ಹೋಗ್ತಾ ಇದ್ದಾರೆ. ಯೇಸು ಆ ಪಟ್ಟಣವನ್ನು ಬಿಟ್ಟು ಬರ್ತಾ ಇದ್ದಾರೆ. ಯೇಸು ಆ ಪಟ್ಟಣವನ್ನು ಬಿಟ್ಟು ಬರುತ್ತಿರುವ ಒಂದು ವೇಳೆಯಲ್ಲಿ ಈ ಇಬ್ಬರು ಕುರುಡರು, ಆಮೇನ್, ಅವರು ನಜರೇತಿನ ಯೇಸುವೆ, ದಾವಿದ ಕುಮಾರನ, ನಮ್ಮನ್ನ ಕರುಣಿಸು ಎಂಬುದಾಗಿ ಕೂಗುತ್ತಾರೆ, ಕೂಗಿ ಕರೀತಾರೆ. ಹಲ್ಲೆಲೂಯಾ. ಆಮೇನ್. ಸ್ವಲ್ಪ ಹೊತ್ತು ಸ್ವಾಮಿ ಅವರ ಮಾತಿಗೆ ಕಿವಿಗೊಡೋದಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಅವರು ಮತ್ತಷ್ಟು ಕೂಗುವುದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಹೇಳಿ. ಯಾಕೆ ಗೊತ್ತಾ ಅವ್ರು ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದ್ದು? ಚೆನ್ನಾಗಿ ಯೋಚನೆ ಮಾಡಿ. ಯೇಸು ಅದೇ ಲಾಸ್ಟ್ ಆಗಿ ಅವರು ಎರಿಕೋ ಪಟ್ಟಣಕ್ಕೆ ಹೋಗುವಂಥದ್ದು, ಮತ್ತೆ ಇನ್ನು ಮುಂದೆ ಹೋಗೋದಿಲ್ಲ. ಇದಾದ ನಂತರ ಅವರು ಶಿಲುಬೆಗೆ ಹೋಗ್ಲಿಕ್ಕೆ ಹೊರಟಿದ್ದಾರೆ. ಆಮೇಲೆ ಇದ ನಂತರವಾಗಿ ಅವರು ಆ ಎರಿಕೋ ಪಟ್ಟಣಕ್ಕೆ ಹೋಗೋದೇ ಇಲ್ಲ. ಆಮೇಲೆ ಇದನ್ನು ತಿಳಿದುಕೊಂಡಂತ ಆಮೇಲೆ ಈ ಒಂದು ಅವರಿಗೊಂದು ವೇಳೆ ಅದು ಅವರಿಗೆ ಅರ್ಥ ಆಯ್ತು ನನಗೆ ಗೊತ್ತಿಲ್ಲ. ಆದರೆ ಅವರು ಕರೀತಾ ಇದ್ದಾರೆ, ನಜರೇತಿನ ಯೇಸುವೆ, ದಾವಿದ ಕುಮಾರನೇ, ನಮ್ಮನ್ನು ಬಿಟ್ಟು ಹೋಗ್ಬೇಡ. ಆಮೇಲೆ ನೀ ನಮ್ಮನ್ನು ಬಿಟ್ಟು ಹೋಗೋದಾದ್ರೆ ನಾವು ಇದೇ ಶಾಶ್ವತವಾಗಿ ಹಿಂಗೆ ಕುರುಡತನದಲ್ಲಿ, ಇದೇ ಅಂಧಕಾರದಲ್ಲಿ, ಇದೇ ಕತ್ತಲೆಯಲ್ಲಿ, ಇದೇ ಗೋಳಾಟದಲ್ಲಿ ನಮ್ಮ ಬದುಕು ಮುಳುಗೋಗ್ಬಿಡ್ತದೆ. ಸ್ವಾಮಿ, ನಮ್ಮನ್ನು ಬಿಟ್ಟು ಹೋಗ್ಬೇಡ. ನಜರೇತಿನ ಯೇಸುವೆ, ನಮ್ಮನ್ನು ಕರುಣಿಸು ಎಂಬುದಾಗಿ ಕರೆತಾ ಇದ್ದಾರೆ. ಅವರ ಕರೆಯುವಿಕೆಗೆ ಸ್ವಾಮಿ ಉತ್ತರ ಕೊಡ್ತಾ ಇದ್ದಾರೆ. ದೇವಮಗುವೆ, ನಿನ್ನ ಚೆನ್ನಾಗಿ ಕೇಳಿಸ್ಕೊಳ್ಳಿ ದಯವಿಟ್ಟು. ನಿನ್ನ ಕರೆಯುವಿಕೆಯಲ್ಲಿ ನೀನು ದೇವರನ್ನ ಕರೆಯುವುದಕ್ಕೆ ಕರೀತಾ ಇದೆಯಲ್ಲ, ಆ ಕರೆಯುವಿಕೆಯಲ್ಲಿ ಯಥಾರ್ಥತೆ ಇರೋದಾದ್ರೆ, ಆ ನಿನ್ನ ಕರೆಯುವಿಕೆಯಲ್ಲಿ ಒಂದು ಹಸಿವಿರೋದಾದ್ರೆ, ಆ ನಿನ್ನ ಕರೆಯುವಿಕೆಯಲ್ಲಿ ಒಂದು ನಿಜವಾಗಿರುವ ದಾಹ ಅದರೊಳಗಡೆ ಇರುವುದಾದ್ರೆ, ನಾನು ಹೇಳುತ್ತೇನೆ ದೇವ ಮಗುವೆ, ದೇವರು ನಿಶ್ಚಯವಾಗಿ ನಿಂತುಕೊಳ್ಳುತ್ತಾರೆ. ಹಲ್ಲೆಲೂಯಾ. ಆ ಒಂದು ಪ್ರಾರ್ಥನೆಗೆ, ಆ ನಿನ್ನ ಕರೆಗೆ ದೇವರು ನಿಶ್ಚಯವಾಗಿ ಉತ್ತರವನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಇವರ ಶಿಷ್ಯರು ಕರೆದ್ರು. ಆಮೇಲೆ ಯೇಸು ಬಂದು ಹಿಂದೆಂದು ಕಂಡು ಕೇಳರಿಯದೇ ಇರುವಂತಹ ಅದ್ಭುತ ಮಾಡ್ತಾ ಇದ್ದಾರೆ. ದೇವಮಗುವೆ, ಇವತ್ತು ದೇವರು ನಿನಗೂ ಕೂಡ ಅದೇ ಅದ್ಭುತ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಅಲೆಗಳು ಬರ್ತಾ ಇದ್ದಾವೆ, ಸಮುದ್ರ ಅಲ್ಲಕೊಲ್ಲೋಲ ಆಗಿರ್ಬೋದು, ನಿನ್ನ ಜೀವಿತವೂ ಕೂಡ ಅಲ್ಲಕೊಲ್ಲೋಲ ಆಗ್ಬೋತ್ತದೆ ಎಂಬಂತ, ನಾಶವಾಗುತ್ತೇವೆ ಎಂಬಂತ ಅರಿವು ನಿಮ್ಗೆ ಬರ್ತಾ ಇರ್ಬೋದು. ಎಲ್ಲೋ ಹಂಗೆ ಆಗ್ಬಿಡ್ತದೆ ಎಂಬಂತ ಆತಂಕ, ಕಳವಳದಲ್ಲಿ ನೀವು ಜೀವಿಸ್ತಾ ಇರ್ಬೋದು. ಆದರೆ ಯೇಸುವನ್ನ ಕರೆಯುವುದಕ್ಕೆ ಮುಂದಾಗ್ತಾ ಇದ್ದೀರಾ? ಬನ್ನಿ, ಆತನನ್ನ ಕರೆಯ ನಾವು, ಅವನಿಗೆ ನಿಮಗೆ ಉತ್ತರ ಕೊಡ್ತಾನೆ. ಹಲ್ಲೆಲೂಯಾ. ಅದರಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರವನ್ನು ನಾನು ಇಲ್ಲಿ ಬೇಗನೆ ನಿಮ್ಮೊಟ್ಟಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಯವಿಟ್ಟು ಗಮನಿಸಿ. ಯೇಸು ಸ್ವಾಮಿ ಹತ್ರ ಬಂದು ಅವರು ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲು ಆತನವರಿಗೆ ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯ ಕೆಡುತ್ತೀರಿ ಎಂದು ಕರೀತಾ ಇದ್ದಾರೆ. ಬಹಳ ಇನ್ನೊಂದಾಗಿರುವಂತ ವಿಚಾರ. ಯೇಸು ಸ್ವಾಮಿಗೆ ಇನ್ನೊಂದು ಕಡೆ ಆಮೇಲೆ ಒಂದು ಕಡೆ ದುಃಖ, ಇನ್ನೊಂದು ಕಡೆ ಕೋಪ. ಅವರು ಬಂದು ಕರೆದದ್ದು ಯೇಸು ಸ್ವಾಮಿಗೆ ಸಂತೋಷವೇ ಆಗಿದೆ. ಆದ್ರೆ ಇನ್ನೊಂದು ಕಡೆ ದುಃಖ ಏನು ಅಂತ ಹೇಳಿದ್ರೆ, ಗಮನಿಸಿ ಇಲ್ಲಿ, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅಂದ್ರೆ, ಸ್ವಾಮಿ ಅಂತ ಹೇಳಿದ್ರೆ ಕರ್ತನೇ, ದೇವರೇ ಕಾಪಾಡು, ಮತ್ತೆ ಅವ್ರು ಹೇಳ್ತಾ ಇದ್ದಾರೆ ನಾವು ಸಾಯುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯೇಸು ಚೆನ್ನಾಗಿ ದಯವಿಟ್ಟು ನೀವು ಯೋಚನೆ ಮಾಡಬೇಕು. ಈ ಸಮಯದಲ್ಲಿ ಅವರ ದೋಣಿ ಒಳಗಡೆ ಸೃಷ್ಟಿಕರ್ತನಿದ್ದಾನೆ, ಅವರು ಕೂಡ ಒಪ್ಕೊಳ್ತಾ ಇದ್ದಾರೆ, ಲಾರ್ಡ್ ಅಂತ ಕರೀತಾ ಇದ್ದಾರೆ. ಲಾರ್ಡ್ ಅಂತ ಹೇಳಿದ್ರೆ ಆಮೇನ್, ಅವರು ಕರ್ತನೇ, ಯೆಹೋವನೇ, ನಮ್ಮನ್ನು ಕಾಪಾಡು ಅಂತ ಕರೀತಾ ಇದ್ದಾರೆ. ಆದ್ರೆ ಕಾಪಾಡು ಅಂತ ಹೇಳ್ತಿರುವಂತ ಇವರುಗಳು ಸಾಯ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನನ್ನ ಕರ್ತನೆ ಅಂತ ನೀವು ಕರಿತೀರಾ, ಕಾಪಾಡು ಅಂತ ಕರಿತೀರಾ, ಆದ್ರೆ ಸಾಯ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಅಲ್ಪ ವಿಶ್ವಾಸಿಗಳು ನೀವು.
ಅಂತ ದೇವರು ಗದರಿಸಿರುವುದನ್ನು ನಾವು ಕೂಡ ಕಾಣ್ತಾ. ಯಾಕೆ ಧೈರ್ಯ ಕೊಡ್ತೀರಾ? ನನ್ನ ದೇವರು ಅಂತ ನೀವು ಕರೆದಾದ್ಮೇಲೆ, ಯೆಹೋವನು ಅಂತ ಕರೆದಾದ್ಮೇಲೆ, ನನ್ನ ಸೃಷ್ಟಿಕರ್ತನು ಅಂತ ಕರೆದಾದ್ಮೇಲೆ, ನನ್ನ ದೇವರು ಅಂತ ನೀವು ಕರೆದಾದ್ಮೇಲೆ ಮತ್ತೆ ಯಾಕೆ ಸಾಯುವ ಮಾತಾಡ್ತಾ ಇದ್ದೀರಾ ಅಂತ ದೇವರು ಕೇಳ್ತಾ ಇದ್ದಾರೆ. ಚೆನ್ನಾಗಿ ಕೇಳಿಸ್ಕೊಂಡ್ರ? ನಾವು ಅನೇಕ ಸಾರಿ ಹಿಂಗೆ ಅಲ್ವಾ? ಆಮೇಲೆ ದೇವರೇ ಕಾಪಾಡು, ಸಾಯ್ತೇವೆ ಅಂತ ಹೇಳ್ತೇವೆ. ದೇವರೇ ಕಾಪಾಡು, ನಾವು ರಕ್ಷಿಸಲ್ಪಡ್ತೇವೆ ಅಂತ ಯಾಕೆ ಹೇಳೋದಿಲ್ಲ ನಾವು? ದೇವರೇ ನಮ್ಮನ್ನು ಕಾಪಾಡು, ನಾವು ಈ ಜಾಗದಲ್ಲಿ ನಿಂತ್ಕೊಳ್ತೀವಿ ಅಂತ ಯಾಕೆ ಹೇಳೋದಿಲ್ಲ? ದೇವರೇ ನನ್ನನ್ನು ಕಾಪಾಡು ಸ್ವಾಮಿ, ನಾನು ಇದನ್ನು ಜಯಿಸ್ತೇನೆ ಅಂತ ಯಾಕೆ ಹೇಳೋದಿಲ್ಲ? ದೇವರೇ ನನ್ನ ಕಾಪಾಡು, ನಾನು ಆರೋಗ್ಯವಾಗಿರ್ತೀನಿ ಅಂತ ಯಾಕೆ ಹೇಳೋದಿಲ್ಲ? ನಾವು ಹೇಳೋ ಮಾತೇನು? ದೇವರೇ ಕಾಪಾಡು ಅಂತ ಹೇಳ್ಬಿಟ್ಟಾದ್ಮೇಲೆ ನಾನು ಇದರಲ್ಲಿ ಸತ್ತೋಗ್ಬಿಡ್ತೀನಾ, ನನಗೆ ಕೆಲಸ ಆಗೋದಿಲ್ವಾ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಸ್ವಾಮಿ ಒಂದು ವೇಳೆ ನೀನು ಹಂಗೆ ಹೇಳ್ತಾ ಇರೋದಾದ್ರೆ, ಸ್ವಾಮಿ ಹೇಳ್ತಾ ಇದ್ದೀನಿ, ನನ್ನ ಸ್ವಾಮಿ ಅಂತ ಕರೆದಿದ್ದು ಕರೆಕ್ಟು, ಕಾಪಾಡು ಅಂತ ಹೇಳಿದ್ದು ಕರೆಕ್ಟು, ಆದರೆ ಸಾಯ್ತಾ ಇರುವ ಮಾತು ಯಾಕೆ ಹೇಳ್ತಾ ಇದ್ದೀರಾ ಅಂತ ಹೇಳಿ. ಅಲ್ಲೆಲ್ಲೂಯ್ಯ. ಅದಕ್ಕೆ ದೇವರವ್ರನ್ನ ಗದರಿಸಿದ್ದಾರೆ. ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡ್ತೀರಾ? ದೇವರಾಗಿರುವ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿ. ಅಲ್ಲೆಲ್ಲೂಯ್ಯ. ದೇವ ಮಗುವೆ, ಆಮೇನ್. ದೇವರು ನೀವು ಕರೀತಾ ಇದ್ರೆ ದೇವರು ನಿಮ್ಗೆ ಅದ್ಭುತ ಮಾಡ್ತಾರೆ, ಕರೆಕ್ಟು. ಆದರೆ ಕರೀವಿಕೆಯಲ್ಲಿ ಆಮೇನ್ ಆತಂಕ ಬೇಡ, ನಿನ್ನ ಕರೀವಿಕೆಯಲ್ಲಿ ಅಪನಂಬಿಕೆ ಬೇಡ, ನಿನ್ನ ಕರೀವಿಕೆಯಲ್ಲಿ ಅಪನಂಬಿಕೆಯ ಮಾತುಗಳು ಬೇಡ. ಅಲ್ಲೆಲ್ಲೂಯ್ಯ. ಯೇಸು ಸ್ವಾಮಿ ಅದನ್ನು ಗದರಿಸುವುದನ್ನು ಕಾಣ್ತಾ ಇದ್ದೇವೆ. ನಾನು ಇವತ್ತು 2 ವಿಚಾರವನ್ನು ನಿಮ್ಮೊಟ್ಟಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ದೇವರನ್ನ ಕರಿಬೇಕು. ಎರಡನೇದಾಗಿ, ನಿಮ್ಮ ಕರೆಯುವಿಕೆಯಲ್ಲಿ ಆತಂಕವು ಅಥವಾ ಸಂದೇಹವು ಅಪನಂಬಿಕೆಯ ಮಾತುಗಳು ಇರಕೂಡದು. ಹಲ್ಲೆಲೂಯಾ. ದೇವರು ನಿಶ್ಚಯವಾಗಿ ಆಗ ನಾವು ಹಿಂದೆಂದು ಕಂಡು ಕೇಳಿರೇದೇ ಇರುವಂತ ಆಶೀರ್ವಾದಗಳನ್ನ ದೇವರು ನಮ್ಮ ಬಾಳಿಗೆ ತಂದು ಕೊಡ್ತಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಈಗೋ ನಮ್ಮ ದೋಣಿಯಲ್ಲಿ ನನ್ನ ದೇವರು ಚಲಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ದೋಣಿಯಲ್ಲಿ ಯೇಸು ಇದ್ದಾರೆ. ಎಷ್ಟೇ ಅಲೆಗಳು ಬಂದ್ರೂ ನಮ್ಮ ದೋಣಿ ಮುಳುಗುವುದಕ್ಕೆ ಸಾಧ್ಯವಿಲ್ಲ. ನೆನಪಿರಲಿ, ನಾವಿದನ್ನು ದಾಟಿ ಹೋಗ್ತೇವೆ. ಆಮೇಲೆ ದೇವರು ಈ ವಾಕ್ಯ ಕೇಳಿದಂತೆ ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೇಲೆ ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. ಜೀವ ಸ್ವರೂಪನಾಗಿರುವ ಪರಲೋಕದ ಯೇಸು ಸ್ವಾಮಿ, ಈ ವಾಕ್ಯ ಕೇಳಿದಂತ ಪ್ರತಿಯೊಬ್ಬರು ನೀನು ಆಶೀರ್ವದಿಸು ದೇವರೇ. ಅಪ್ಪ, ಅವರ ಬಾಳಲ್ಲಿ ಅವರು ಕರೆಯುವಾಗ ನೀನು ದೊಡ್ಡ ಅದ್ಭುತಗಳನ್ನು ಮಾಡಿ ದೊಡ್ಡ ಒಂದು ಜಯವನ್ನ ಇವರಿಗೆ ತಂದುಕೊಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನಪ್ಪ. ದೇವರೇ, ಅವರ ಬಾಳಲ್ಲಿರುವಂತಹ ಎಲ್ಲ ಆತಂಕಗಳು, ಅಲೆಗಳು ತೆಗೆದಾಕಿ ದೊಡ್ಡ ಆಶೀರ್ವಾದ, ಹಿಂದೆಂದು ಕಂಡು ಕೇಳಿರುವಂತಹ ಆಶೀರ್ವಾದಗಳನ್ನು ಕೊಡು ಸ್ವಾಮಿ. ನೀವು ಹಾಗೆ ಮಾಡ್ತಿರುವುದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಸಲ ಆಶೀರ್ವದಿಸ್ತಾ ಇದ್ದೇವೆ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.